ವಾರಣಾಸಿಯ ಏರ್ಪೋರ್ಟ್ನಲ್ಲಿ ಗುಂಡಿನ ಸದ್ದು ಕೇಳಿಬಂದಿದೆ. ಬಂದೂಕು ತಪಾಸಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಏಕಾಏಕಿ ಗುಂಡು ಸಿಡಿದಿದೆ. ಏಕಾಏಕಿ ಫೈರ್ ಆಗಿದೆ. ವಾರಣಾಸಿ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಂದೂಕು ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ರಿವಾಲ್ವರ್ ಗುಂಡು ಸಿಡಿದು ಬಂದಿದೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಆಕಸ್ಮಿಕವಾಗಿ ಶೂಟೌಟ್ ನಡೆಯಿತು. ಗುಂಡಿನ ಸದ್ದು ಕೇಳಿ ಪ್ರಯಾಣಿಕರು ಒಂದು ಕ್ಷಣ ಬೆಚ್ಚಿ ಬಿದ್ದರು. ಸಿಬ್ಬಂದಿಗಳು ಕೂಡ ಒಂದು ಕ್ಷಣ ಕಕ್ಕಾಬಿಕ್ಕಿಯಾದರು. ಇನ್ನು ಘಟನೆಯಲ್ಲಿ ಇಬ್ಬರು ಏರ್ಪೋರ್ಟ್ ಸಿಬ್ಬಂದಿಗಳಿಗೆ ಗಾಯಗಳಾಗಿದೆ. ಕಾರ್ಗೋ ಸ್ಕ್ರೀನಿಂಗ್ ವೇಳೆ ಬುಲೆಟ್ ತುಂಡುಗಳು ತಾಗಿ ಗಾಯಗಳಾಗಿದೆ. ಮುಂಬೈಗೆ ಹೊರಟಿದ್ದ ಪ್ರಯಾಣಿಕ ಕಮಲೇಶ್ ಎಂಬಾತ ಈ ಎಡವಟ್ಟು ಮಾಡಿದ್ದಾನೆ. ಇನ್ನು ಕಮಲೇಶ್ ರಾಯ್ ವಿರುದ್ಧ ಈಗ ಕಾನೂನು ಪ್ರಕಾರ FIR ದಾಖಲಾಗಿದೆ. ಇದೇನು ಈಗಿನಿಂದ ನಡೀತಾ ಇರುವಂಥ ಅವಾಂತರಗಳಲ್ಲ. ಏರ್ಪೋರ್ಟ್ಗಳಲ್ಲಿ ನಡೀತಾ ಇರೋ ಒಂದೊಂದು ಅವಾಂತರಗಳನ್ನು ನೋಡಿದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಏರೋಪ್ಲೇನ್ನಲ್ಲೇ ಅನೇಕರು ಮೂತ್ರ ವಿಸರ್ಜನೆ ಮಾಡಿದರು. ಮತ್ತೊಂದು ಮಗದೊಂದು ಒಂದೆರಡಲ್ಲ. ಈಗ ಗುಂಡು ಸಿಡಿದಿರುವಂತಹ ಒಂದು ಘಟನೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಇಬ್ಬರು ಗಾಯಗೊಂಡಿದ್ದಾರಂತೆ. ಬುಲೆಟ್ ಸಿಡಿಬೇಕಾದ್ರೆ ಹೊರಗಡೆ ಬರಬೇಕಾದ್ರೆ ಈ ಒಂದು ಯಾವುದಾದ್ರೂ ಮೆಟಲ್ಗೆ ಏನಾದರೂ ಅದು ಟಚ್ ಆದರೆ ಆಗ ಸಹಜವಾಗಿ ಗುಂಡು ಚೂರು ಚೂರಾಗಿ ಸಿಡಿಯುತ್ತೆ. ಆ ರೀತಿಯಾಗಿ ಸಿಡಿದು ಒಟ್ಟು ಇಬ್ಬರಿಗೆ ಗಾಯಗಳಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಬ್ಬರು ಕೂಡ ಏರ್ಪೋರ್ಟ್ ಸಿಬ್ಬಂದಿಗಳಂತೆ. ಹಾಗಾಗಿ ಇಬ್ಬರು ಸಿಬ್ಬಂದಿಗಳಿಗೆ ಒಂದು ಕಡೆ ಈಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದರೆ FIR ದಾಖಲು ಮಾಡಿ ತನಿಖೆಗೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು.